ಇವಾಗ ಮನೆಯಿಂದ ಹೊರಟ್ವಿ, ನಮ್ಮ ಅತ್ತೆ ಮನೆಗೆ ಹೊರಡ್ತಾ ಇದ್ದೀವಿ ಹಬ್ಬಕ್ಕೆ. ನಮ್ಮ ಮನೆಯೆಲ್ಲ ಸಿಂಪಲ್ ಆಗಿ ಆಯಿತು ಹಬ್ಬ, ಸೊ ಹಾಗಾಗಿ ಅದೇನು ಕ್ಲಿಪ್ಪಿಂಗ್ ಏನೋ ತೊಗೊಳಕ್ಕೆ ಹೋಗಿಲ್ಲ, ಮಾಮೂಲಿ ಪೂಜೆ ಎಲ್ಲ ಆಯಿತು ಅಷ್ಟೇ. ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ತುಂಬ ಸ್ಪೆಷಲ್ ಇದೆ, ಸೊ ಹಾಗಾಗಿ ಅಲ್ಲಿ ಹೋಗಿ ವೀಡಿಯೋಸ್ಗಳನ್ನ ಮಾಡ್ತೀನಿ. ಇವಾಗ ಆನ್ ದಿ ವೇ ಇದ್ದೀವಿ, ಆಲ್ರೆಡಿ 2:30 ಆಗಿದೆ, ಹೊರಡ್ತಾ ಇದ್ದೀವಿ. ನಮ್ಮ ಅತ್ತೆ ನಮ್ಮ ಮಾವ ಆಲ್ರೆಡಿ ಕಾಲ್ ಮಾಡಿದ್ರು ಎಲ್ಲಿದ್ದೀರಾ ಅಂತ, ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಹೋಗಿ ಅಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನ ತಗೊಂಡು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಎಲ್ಲರೂ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ನಿಯರ್ ಬೈ ಇದ್ದೀವಿ. ಸೊ ಕಾಣಿಸಿಲ್ಲ ಗೈಸ್, ಕಾಣಿಸಿದ್ರೆ ನನ್ನ ಬ್ಲರ್ ಮಾಡಿಬಿಟ್ಟು ತಗೋಬೋದಿತ್ತಲ್ವಾ, ಮುಂದೆ ಸಿಗ್ಬೋದು ಅನ್ಸುತ್ತೆ. ಸಿಗುತ್ತಾ ಸಿಗಲ್ವಾ? ರಿವರ್ಸ್ ಹೋಗೋದಾ? ನಾನು ರಿವರ್ಸ್ ಎಲ್ಲ ಹೋಗಲ್ಲ. ಮತ್ತೆ ಸೊ ಪ್ರೀತಿಯಲ್ಲಿ ಮುಳುಗಿದ ಗಂಟ ಕಲ್ಲಂಗಡಿ ಹಣ್ಣು ಮುಂದೆ ಹೋದ್ಮೇಲೆ ನೆನಪಾಯಿತು. ಸೊ ಟಾಟಾ ಸೆಟ್ AC temperature 24. Okay, setting AC temperature to 24. ಸೊ ಎಸ್ ಗೈಸ್, ಇವಾಗ ಹೋಗ್ತಾ ಇದೀವಿ ಅಷ್ಟೇ. ಹ್ಯಾಪಿ ಸಂಕ್ರಾಂತಿ. ಮೇಲೆ ಕೂದಲು ಸೆಟ್ ಮಾಡಿದ್ದೀನಿ, ಕೆರೆ ವ್ಯೂ ಎಲ್ಲ ಸಿಗುತ್ತೆ. ನನ್ನ ಕೂದಲು ಹಾಳಾಗ್ಬಿಟ್ಟು. ನೀನು ಓಡಿಸ್ಬಾ, ನಾನು ನಿಂತ್ಕೋತೀನಿ. ನಾನು ಓಡಿಸ್ಲಾ? ತಡೀರಿ, ಓಡಿಸ್ತೀನಿ. ತಡೀರಿ ಗೈಸ್, ಆಮೇಲೆ ಸಿಗ್ತೀನಿ. ಕಾರ್ ಓಡಿಸ್ಬೇಕು ಇವಾಗ. ಸಾರಿ ಫಾರ್ ದಿಸ್ ಗೈಸ್, ಹೊರಡೋ ಅರ್ಜೆಂಟಲ್ಲಿ ನಾನು ಯಾರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಮಾಡಲಿಲ್ಲ. ಸೊ ದಟ್ ಇವಾಗ ಹೇಳ್ತಾ ಇದ್ದೀನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇ ಬಿ ಈ ವಿಡಿಯೋ ತುಂಬ ಲೇಟಾಗಿ ಬರುತ್ತೆ, ಸೊ ಬಿಲೇಟೆಡ್ ವಿಶಸ್ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಮನೆಯಲ್ಲಿ ಸಿಂಪಲ್ಲಾಗಿ ಹಬ್ಬ ಮುಗಿಸ್ಕೊಂಡು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆನ್ ದಿ ವೇ ಹೋಗ್ತಾ ನಾನು ನೆವರ್ ಮಿಸ್ಸಿಂಗ್ ದಿ ಸೀನ್ಸ್. ತುಂಬ ಖುಷಿಯಿಂದ ಎಲ್ಲ ಕ್ಲಿಪ್ಪಿಂಗ್ ತಗೋತೀನಿ. ಆ್ಯಂಡ್ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರಿ ಟ್ರಾವೆಲಿಂಗ್ ವ್ಲಾಗ್ಸ್ ತುಂಬಾ ಚೆನ್ನಾಗಿ ಬಂತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ತುಂಬ ಜನ ಡ್ರೆಸ್ ಲಿಂಕ್ ಕೇಳಿದ್ರಿ, ನೀವು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ತುಂಬ ಜನ ಕೇಳಿದ್ದು ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ಮದುವೆ ಆದಮೇಲೆ ನೀವು ಫ್ರಾಕ್ ಹಾಕಿದ್ದೀರಾ, ಬೀಚಲ್ಲಿ ತುಂಬ ಎಂಜಾಯ್ ಮಾಡಿದ್ದೀರಾ, ಫ್ಯಾಮಿಲಿಯವರು ಏನು ಅನ್ನಲ್ವಾ ಅಂತ. ಖಂಡಿತ ನಾನು ತಲೆ ಕೆಡಿಸ್ಕೊಳ್ಳೋದು ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ಗಂಡ ಮತ್ತು ನನ್ನ ಗಂಡನ ಫ್ಯಾಮಿಲಿಗೆ. ಸೊ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಮದುವೆ ಆದಮೇಲೆ ಫ್ರಾಕ್ ಹಾಕ್ಕೊಂಡಿದ್ದಾರೆ. ಕಮಾನ್ ಗೈಸ್, ಇರೋದೊಂದು ಲೈಫು, ಯಾರಿಗೂ ಕಮೆಂಟ್ ಮಾಡೋದು ಬೇಡಿ, ಹಿಂದೆ ಮಾತಾಡೋದು ಬೇಡಿ, ಇರೋದೊಂದು ಜೀವನ, ಖುಷಿಯಾಗಿ ಬದುಕೋಣ. ಯಾರಿಗೂ ತಲೆ ಕೆಡಿಸ್ಕೋಬೇಡಿ. ನಾನು ಮದುವೆ ಆಗಿರೋರ್ಗೂ ಹೇಳೋದಷ್ಟೇ, ನಿಮಗೋಸ್ಕರ ಬದುಕಿ, ಬೇರೆಯವ್ರಿಗೋಸ್ಕರ ಅಲ್ಲ. ಮನೆ ಹತ್ರ ಬಂತು, ಇವಾಗ ಫ್ರೂಟ್ಸ್ ತೊಗೊಳ್ಳೋಣ ಬನ್ನಿ. ಗೈಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯನ ನನಗೆ ತಿಳಿಸ್ಕೊಡಿ. ಆ್ಯಂಡ್ ನೆಕ್ಸ್ಟ್ ಯಾವ ತರಹದ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ನನಗೆ ತಿಳಿಸ್ಕೊಟ್ರೆ ನನಗೆ ಈಸಿ ಆಗುತ್ತೆ ನಿಮಗೋಸ್ಕರ ವೀಡಿಯೋ ಮಾಡೋಕ್ಕೆ. ಸೊ ಇವಾಗ ನಾನು ಅತ್ತೆ ಮನೆಗೆ ಹೋಗಿ ಏನೆಲ್ಲ ಮಾಡ್ತೀನಿ, ಒಂದು ಸ್ಪೆಷಲ್ ಫುಡ್ನ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಆನ್ ದಿ ವೇ ಹೋಗ್ತಾ ಗೈಸ್, ಈ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಯಾಕೆ ಅಟ್ಯಾಚ್ ಮಾಡ್ತೀನಿ ಅಂತ ಅಂದರೆ, ನಿಮಗೂ ಖುಷಿ ಆಗುತ್ತೆ, ಹೊರಗಡೆ ಆ ಕ್ಲೈಮೇಟ್ ಎಲ್ಲ ನೋಡಿದಾಗ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆಲ್ಮೋಸ್ಟ್ ನಾವು ಮನೆ ಹತ್ರನೇ ಇದ್ದೀವಿ. ವಿ ವರ್ ಗೆಟಿಂಗ್ ಲೇಟ್ ಆ್ಯಕ್ಚುಲಿ.
ಆಲ್ಮೋಸ್ಟ್ ನಾವೊಂದು 3 o'clock ಹೊರಟಿದ್ದು. ಸೊ ಹಾಗಾಗಿ ತುಂಬಾ ಲೇಟ್ ಆಗಿತ್ತು, ಆಫ್ಟರ್ನೂನ್ ಲೇಟಾಗಿಯೇ ಹೋಗಿದ್ವಿ. ಬಟ್ ಇಟ್ಸ್ ಓಕೆ, ಎಲ್ಲರೂ ವೆಯ್ಟ್ ಮಾಡ್ತಿದ್ರಲ್ಲ, ಆ ಖುಷಿ ಇತ್ತು ನಮಗೆ. ಹೋದ್ಮೇಲೆ ನಾನು ಏನೆಲ್ಲ ಮಾಡ್ತೀನಿ ಅಂತ ನೀವು ಹಾಗೆ ನೋಡ್ಬೋದು. ಇಲ್ಲಿ ನಮ್ಮದು ವೆಡ್ಡಿಂಗ್ ಫೋಟೋ ಕಾಣಿಸ್ತಾ ಇದೆ ನೋಡಿ, ನನ್ನ ಮೋಸ್ಟ್ ಫೇವ್ರೆಟ್ ಫೋಟೋ ಅದು ಅಂತಲೇ ಹೇಳ್ಬೋದು. ಸೊ ಫೈನಲಿ ವಿ ರೀಚ್ಡ್ ಹೋಮ್. ಏಕೆ ಅಷ್ಟೊಂದು ಸುಡ್ದ? ಮುದ್ದೆನ ಮಾಡಕ್ಕೆ ಜಾಸ್ತಿ ಅಲ್ಲ, ಅದಕ್ಕೆ ಸುಡ್ತದೆ. ನಾವೇ ಜಾಸ್ತಿ ಅಂದ್ರೆ ಗ್ರೇಟ್, ನಾವು ಡೈಲಿ ಮಾಡ್ತೀವಿ ಮುದ್ದೆ. ಮುದ್ದೆಯ ನಾವು ಮಾಡ್ತೀವಿ, ನಾವು ಮಾಡ್ತೀವಿ ಕಲೋ ಮುದ್ದೆ. ಇವರಿಗಂತೂ ಇರಬೇಕು ಮುದ್ದೆ ಯಾವಾಗಲೂ. ನಾನು ಸರಿ ಟ್ರೈ ಮಾಡ್ತೀನಿ, ಏನು ಒತ್ತದ? ಒತ್ತದೆ ಒತ್ಲಿ ಬಿಡು, ಒತ್ಲಿ ಬಿಡು. ಟ್ರೈ ಮಾಡ್ತೀನಿ. ಅಲ್ಲೇ ಒಂಚೂರು ಆಯ್ತು, ಬಟ್ಟೆ ಇದು ಕೊಡೋಸದಲ್ಲಿ ಎಲ್ಲರಿಗೂ ಫೋಟೋ ಕಳಿಸು. ನಂದ್ರ ಕರೆನ್ಸಿ ಇಲ್ಲ ಅಂತ ಲೈಟ್ ಇದಾಗ ಹೊಸ ಸೀರೆ ಕೊಡು, ಸಣ್ಣ ಕಟ್ಟಿ. ಅಮ್ಮ ಇದನ್ನ ಏನಂತಾರೆ ಹೇಳು? ಶಾವ್ಗೆ. ಶಾವ್ಗೆ ಕಾಯಲು, ಹಾಂ, ಕಾಯಲ್ಲ ಚಿರ್ಕವ್ರೆ ಸಾರು. ಸಣ್ಣ ಹೊಸ ಸೀರೆ ಕಟ್ಟಿ ಆರತದು. ಒತ್ತಿ ಒತ್ತಿ ಒತ್ತಿ. ಇದ್ರಲ್ಲಿ ರಾಗಿದು ಮಾಡ್ತಾರೆ. ಏನ್ ಮಾಡಕ್ರ ಬ್ಯಾರಾಗಿ ಯಾರು ಮಾಡಕಪ್ಪ, ಯಾರು ಮಾಡ್ತಾರ ಜಾಸ್ತಿ. ಫೈನಲಿ ಸಾವಿಗೆ ಮಾಡಿ ಮುಗೀತು. ಇನ್ನು ನೆಕ್ಸ್ಟ್ ತುಂಬಾ ಸ್ಪೆಷಲ್ ಆಗಿರೋವಂಥ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಅದನ್ನೆಲ್ಲ ನೋಡಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಖಂಡಿತ ಫ್ರೀ ಗೈಸ್, ಮಿಸ್ ಮಾಡ್ಕೊಳ್ಳದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಕಡಿಮೆ ಸಾವಿಗೆ ಮಾಡಿದ್ದು, ಇನ್ನೆಲ್ಲ ಪಾಪ ನಮ್ಮ ಅತ್ತೆ ಮತ್ತು ದೊಡ್ಡತ್ತೆ ಮಾಡಿದ್ದು. ಜೊತೆಗೆ ನನ್ನ ಗಂಡನ ಎಫರ್ಟ್ ತುಂಬಾ ಇತ್ತು ಪಾಪ. ಆ್ಯಕ್ಚುಲಿ ಅವರೇ ಜಾಸ್ತಿ ಹೊತ್ತಿದ್ದು, ನಮ್ಮ ದೊಡ್ಡತ್ತೆ ಇಟ್ಕೊಂಡು ಅದನ್ನು ಸೈಡಿಗೆ ಹಾಕ್ತಾಯಿದ್ರು, ನಮ್ಮ ಅತ್ತೆ ತಿರುಗಿದ್ರು. ಸೊ ಟೇಕ್ ಕೇರ್ ಗೈಸ್, ಬಾಯ್.